ನಂದು ದೊಡ್ಡಬಳ್ಳಾಪುರ ಆಕ್ಚುಲಿ. ನನ್ನ ಫ್ರೆಂಡ್ ಒಬ್ಬ ಇನ್ವೈಟ್ ಮಾಡ್ದ, ಈ ತರ ಗಣೇಶ ಹಬ್ಬ ಇದೆ ಬಾ ನಮ್ಮೂರಲ್ಲಿ ಅಂತ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷನೂ ಸಹಿತ ವರ್ಷ ವಿಜೃಂಭಣೆಯಿಂದ ಗಣಪತಿ ಉತ್ಸವವನ್ನ ವಿಸರ್ಜನೆಯನ್ನ ಬಹಳ ಅದ್ದೂರಿಯಾಗಿ ಎಲ್ಲಾ ಗ್ರಾಮ ಹಾಯ್ ಗೈಸ್, ಇವತ್ತಾದ್ರೆ ಮಾದಪ್ಪನಹಳ್ಳಿಗೆ ಬಂದಿದ್ದೀನಿ. ಇವತ್ತು ಒಂದು ಐದನೇ ದಿನ ಅಂತ ವಿಸರ್ಜನೆ ಇದೆ. ಮೊನ್ನೆ ನಿಮ್ಗೆ 3ನೇ ದಿನದ ಒಂದು ವಿಸರ್ಜನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಇವತ್ತು ಒಂದು 5ನೇ ದಿನದ ವಿಸರ್ಜನೆ ಇವತ್ತು ಬಂದಿದ್ದೀನಿ. ಎಲ್ಲ ಭರ್ಜರಿ ಆಗಿದೆ, ಜನ ಅಂತೂ ತುಂಬಾ ಜನ ಬಂದಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಒಂದು ಡೊಳ್ಳು ಕುಣಿತ ಆಗಿರ್ಬೋದು, ಮೊನ್ನೆ ತೋರಿಸಿದಂಗೆ ಇದೆ. ಬಟ್ ಜನ ಇವಾಗ ಒಂದು 3 ಡೇಸ್ಗಂತೂ ಇವಾಗ 5 ಡೇಸ್ಗೆ ಇಂದು ಜನ ತುಂಬಾ ಜನ ಬಂದಿದ್ದಾರೆ. ಸೊ ಚೆನ್ನಾಗಿದೆ, ಬನ್ನಿ ನೋಡೋಣ. ನನ್ನ ಹೆಸರು ಬಾಬು, ನಾನು ಮಾದಪ್ಪನಹಳ್ಳಿಯಲ್ಲಿ ಇರ್ತೀನಿ. ಗಣೇಶ ಹಬ್ಬ ಸ್ಟಾರ್ಟ್ ಆಗಿ 5 ದಿವಸ ಆಯ್ತು. ಈಗ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಹಬ್ಬನ. ಡಿಜೆ ಹಾಕಿ ಅಡುಗೆಗಳೆಲ್ಲ ತರಿಸಿ ಅದ್ಭುತವಾಗಿ ಇದು ನಡೀತಿದೆ. ಇದು ಪ್ರೋಗ್ರಾಮ್ ಎಲ್ಲ ಇನ್ನು ಚೆನ್ನಾಗಿ ನಡೀತಿದೆ. ಮುಂಚೆ ಮಾದಪ್ಪನಹಳ್ಳಿ ಹೆಂಗ್ ನಡೀತಿತ್ತೋ ಗೊತ್ತಿಲ್ಲ, ಬಟ್ ಈ ದಿನ ಈ 5ನೇ ದಿನ ಏನಂತಿದೆಯೋ ಅವರು ಈ ದಿನದಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಹಬ್ಬನ. ನೀವು ಖುಷಿ ಪಡ್ರಿ. ಮತ್ತೆ ನಮ್ ಯೂಟ್ಯೂಬರ್ ಮಿಷನ್ ಇನ್ಫಿನಿಟಿ ಅಂತ ಅವ್ರನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದ ಗಂಟೆನ ಹೊಡೆಯಿರಿ. ಇನ್ನೂ ಅವ್ರಿಗೆ ಫಾಲೋವರ್ಸ್ ಆಗಿ ಇನ್ನೂ ನೀವು ಎಲ್ರು ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು. ಈ ತರ ಯಾರು ಹೇಳಿ
ಚೆನ್ನಾಗಿದೆ, ಹೋಳಿಗೆ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದೇ ತರ ನಾವು ಊಟ ಕೊಟ್ಟಿದ್ದಾರೆ, ಊಟ ತಗೊಂಡ್ವಿ. ಊಟ ತಿಂದ್ಬಿಟ್ಟು ಯಾವ ತರ ಇದೆ ಅಂತ ಚೆಕ್ ಮಾಡೋಣ, ನೋಡ್ತೀರಿ. ಎಲ್ಲ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮ್ ಮುಂದೆ ಪ್ಲೇಟ್ ಅಲ್ಲಿ ನೋಡ್ತಾ ಇರೋದು ಎಲ್ಲ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಇರಿ ಮೈಕ್ ಕರೆಕ್ಟ್ ಆಗಿ ಒಂದು ಹಾಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗಾದ್ರೆ ಒಂದು ಹೋಳಿಗೆ ಕೊಟ್ಟಿದ್ದಾರೆ, ಮತ್ತೆ ಒಂದು ವೆಜಿಟೇಬಲ್ ಪಲಾವ್, ಮತ್ತೆ ಮೊಸರನ್ನ ಕೊಟ್ಟಿದ್ದಾರೆ. ಸೊ ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಚೆಕ್ ಮಾಡಿ ಹೇಳ್ತೀನಿ. ಸೊ ಜನರು ಎಲ್ಲರೂ ಒಳ್ಳೆ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ಬಟ್ ನೋಡ್ಬೇಕು, ನಾನು ಹೇಳ್ತೀನಿ. ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ತವ್ರೆ. ಚೆನ್ನಾಗಿರತ್ತೆ ಪ್ರಸಾದ ಎಲ್ಲ. ನಾವು ಚೆನ್ನಾಗಿಲ್ದಿರಿದ್ರು ಆ ಥರ ಏನು ಹೇಳಕ್ ಹೋಗ್ಬಾರ್ದು. ಪ್ರಸಾದನ ಒಳ್ಳೆ ರೀತಿಯಲ್ಲಿ ತಗೋಬೇಕು. ಸೊ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಕಂಪ್ಯಾರಿಸನ್ ಏನಲ್ಲ, ಸುಮ್ಮನೆ ಚೆಕ್ ಮಾಡ್ತಾ ಇರೋದು ಅಷ್ಟೇ. ಸೊ ನಾನು ಬಂದ್ಬಿಟ್ಟು ಇವಾಗ ಮೊಸರನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಮೊಸರನ್ನ. ಮತ್ತೆ ನಾನು ಅದೇ ಥರ ಇವಾಗ ಒಂದು ವೆಜಿಟೇಬಲ್ ಪಲಾವ್ನ ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ವೆಜಿಟೇಬಲ್ ಪಲಾವ್ ಚೆನ್ನಾಗಿದೆ. ಸೊ ನಾನು ಅದೇ ಥರ ಕೊನೆಯದಾಗಿ ಬಂದ್ಬಿಟ್ಟು ಒಂದು ಹೋಳಿಗೆನ ಒಂದು ಚೆಕ್ ಮಾಡ್ತಾ ಇದ್ದೀನಿ. ಸೊ ಇರಿ ತಿಂದ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಅದೇ ಥರ ನೋಡಿ. ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಮತ್ತೆ ಅದೇ ಥರ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಸೊ ಎಲ್ಲ ಓವರ್ ಆಲ್ ಹೇಳ್ಬೇಕಾದ್ರೆ ಎಲ್ಲ ಚೆನ್ನಾಗಿದೆ. ನಮ್ಮ ಹೆಸರು ಕಿಟ್ಟಿ. ಊಟ ಸೂಪರು, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತವ್ರೆ, ಎಲ್ಲ ಕಾರ್ಯಕ್ರಮ ಸೂಪರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿ ಗೈಸ್, ಜನ ಯಾವ ತರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೇನೋ ಉದ್ಘಾಟನೆ ಮಾಡ್ತಾ ಇದಾರಂತೆ. ಸೊ ಅದ್ರ ಬಗ್ಗೆ ನೋಡೋಣ. ಅದು ವಿಡಿಯೋಸ್ ಕ್ಲಿಪ್ಸ್ ನಾನು ತೆಗಿತೀನಿ. ಜನ ಮಾತ್ರ ತುಂಬಾ ಜನ ಬಂದಿದ್ದಾರೆ, ಭಾರಿ ಭರ್ಜರಿ ಮಾಡ್ತಾ ಇದಾರೆ. ಸೊ ನೋಡಿ. ಮೂವತ್ತೊಂಬತ್ತನೇ ವರ್ಷದ ವಿನಾಯಕ ವಿಸರ್ಜನೆ ಕಾರ್ಯಕ್ರಮ ಹಾಗೂ ನಮ್ಮ ನಾಡಪ್ರಭು ಕೆಂಪೇಗೌಡರ ಚಿತ್ರ ಅನಾವರಣ ಕಾರ್ಯಕ್ರಮ ನಮ್ಮೂರಲ್ಲಿ ಸುಮಾರು ವರ್ಷಗಳಿಂದ ಅನ್ಕೊಂಡಿದ್ವಿ. ಕೆಂಪೇಗೌಡ ಒಂದು ಸರ್ಕಲ್ ಅಲ್ಲಿ ಸ್ಟ್ಯಾಚು ಹಾಕ್ಬೇಕು ಅನ್ಕೊಂಡು, ಮತ್ತೆ ಕೆಂಪೇಗೌಡ ಜಯಂತಿ ಮಾಡ್ಬೇಕು ಅನ್ಕೊಂಡಿದ್ವಿ. ಅವತ್ತು 5 ದಿನ ಸುಳ್ಳಿ ಕೂಡಿ ಬಂದಿದೆ. ನಮ್ಮೂರು ಗ್ರಾಮಸ್ಥರು ಹಾಗೂ ಸುತ್ತ ಎಲ್ಲ ಸೇರಿ ಮಾಡ್ತಾ ಇದೀವಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಪ್ರೋಗ್ರಾಮ್. ದಯವಿಟ್ಟು ಎಲ್ಲರೂ ಪ್ರೋಗ್ರಾಮ್ ಯಶಸ್ವಿ ಮಾಡ್ಕೊಡ್ಬೇಕಂತ ಎಲ್ಲಾರನ್ನೂ ಕೇಳ್ಕೊಂತ ಇದೀವಿ. ಈಗ ವಿಜಯ್ ಮಾತಾಡ್ತಾರೆ. ಮಾದಪ್ಪನಹಳ್ಳಿಯ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಹಿರಿಯರೇ, ಈ ದಿವಸ ನಾವು ನಮ್ಮೂರಿನ ಇದೊಂದು ಇತಿಹಾಸದ ದಿನ ಆಗುತ್ತೆ. ಯಾಕೆಂದ್ರೆ ಸುಮಾರು ದಿವಸಗಳಿಂದ ನಾವು ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಮನಸ್ಸಲ್ಲಿತ್ತು. ಆದ್ರಿಂದ ನಮ್ಮ ಹುಡುಗರು ಈ ಸಾರಿ ಎಚ್ಚೆತ್ಕೊಂಡು ಈಗ ಕೆಂಪೇಗೌಡ ಜಯಂತಿಯ ಸರ್ಕಲ್ ಅಲ್ಲಿ ಬಾಲಗಂಗಾಧರ ಸರ್ಕಲ್ ಅಂತ ಅಂದ್ಬಿಟ್ಟು ಈ ಸರ್ಕಲ್ಗೆ ಅನಾವರಣ ಮಾಡಿ, ಜೊತೆಗೆ ಈಗಾಗಲೇ ಸುಮಾರು ಯುವಕರೆಲ್ಲ ಸೇರಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ವರ್ಷಕ್ಕೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಹುಡುಗರಲ್ಲೂ ಮತ್ತೆ ಹಿರಿಯರು ಯಾರು ಊರ್ನವ್ರು ಎಲ್ಲರೂ ಇದ್ದೀರಾ ಅವರೆಲ್ಲರೂ ಸಹಕಾರ ಕೊಟ್ಟು ವರ್ಷಕ್ಕೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಂಡು, ಇನ್ನು ದೇವರ ಹೆಚ್ಚಿನ ಐಶ್ವರ್ಯ, ಆಯುಷು, ಆರೋಗ್ಯ ಎಲ್ಲವನ್ನು ಕೊಟ್ಟು ನಮ್ಮ ಮಾದಪ್ಪನಹಳ್ಳಿ ವಿಜೃಂಭಣೆಯಲ್ಲಿ ನೆಲೆಸಲಿ ಅಂತ ಹೇಳಿ ನಾನು ಆಶಯಿಸಿ ತಮ್ಮಲ್ಲಿ ಬೇಡ್ಕೊಂತ ಇದ್ದೀನಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ನನ್ನ ಹೆಸರು ಚಂದನ್. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿದ್ದೇನೆ, ಸಾಯಿಶಂಕರ್ ವಿದ್ಯಾಶಾಲಾ. ಇಲ್ಲಿ ದಿನೇ ಅಂತ ಒಂದು ಊರು ಅಂತ 2 ಇದೆ. ಅದ್ರಲ್ಲಿ ಊರಲ್ಲಿ 1ನೇದು ಬಿಟ್ಟಿದ್ದಾರೆ, 2ನೇದು ಈ ಸಲ ಬಿಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕೆ, ಒಂದು ಇದ್ರಾಗಿ ಚೆನ್ನಾಗಿದೆ.
ಪ್ರತಿ ವರ್ಷನೂ ಸಹಿತ ವರ್ಷ ವಿಜೃಂಭಣೆಯಿಂದ ಗಣಪತಿ ಉತ್ಸವವನ್ನ ವಿಸರ್ಜನೆಯನ್ನ ಬಹಳ ಅದ್ದೂರಿಯಾಗಿ ಎಲ್ಲಾ ಗ್ರಾಮಸ್ಥರು, ಯುವಕರು, ಊರಿನ ಮುಖಂಡರು ಎಲ್ಲ ಸೇರಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಮುಂದೆ ಇದೇ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಹೋಗ್ತಿದ್ದೀವಿ. ಆ ವಿಘ್ನೇಶ್ವರನು ಈ ಒಂದು ನಮ್ಮ ಗ್ರಾಮಕ್ಕೆ, ನಮ್ಮ ಲೋಕಕ್ಕೆ ಎಲ್ಲರೂ ಸಹಿತ ಇನ್ನ ಹೆಚ್ಚಿನ ಒಂದು ಆ ಶಕ್ತಿಯನ್ನು ಕೊಟ್ಟು ಆ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ನಡೆಸಲಿ ಅಂತೇಳಿ ಆ ಭಗವಂತನಲ್ಲಿ ಎಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ಗ್ರಾಮದಲ್ಲಿ ಒಂದು ಒಬ್ಬಟ್ಟಿನಿಂದ ನೋಡ್ತಾ ಇದ್ದೀರಿ ನೀವೇನು ಎಷ್ಟು ಚೆನ್ನಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಯುವಕರೆಲ್ಲ ಒಗ್ಗೂಡಿ ನಮ್ಮ ಗ್ರಾಮದವರು ದೊಡ್ಡವರಿಂದ ಚಿಕ್ಕವರಿಂದ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬ ವಲಯದವರು ಎಲ್ಲರೂ ಸಹಿತ ಒಂದು ಒಗ್ಗಟ್ಟಿನಿಂದ ಕೂಡಿ ಬಹಳ ಜೋರಾಗಿ ಅದ್ದೂರಿಯಾದ ಗಣಪತಿ ಮಹೋತ್ಸವವನ್ನು ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಏನಪ್ಪಾ ಅಂದ್ರೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷಕ್ಕಿಂತ ಇದರಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆದಿರೋದು ನಮ್ಗೆಲ್ಲ ಒಂದು ಸಂತೋಷ ಆಗಿದೆ. ಭಗವಂತ ಇನ್ನ ಮುಂದೆ ಇದೇ ರೀತಿ ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗುವಂತ ಒಂದು ಬುದ್ಧಿ, ಶಕ್ತಿ, ವಿದ್ಯೆ, ಆಯುಷ್ ಅದಕ್ಕೆ ಎಲ್ಲರಿಗೂ ಕೊಟ್ಟು ಕಾಪಾಡಿಕೊಂಡು ಹೋಗ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಕೇಳ್ಕೊಂತೀವಿ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನನ್ನ ಹೆಸರು ನವೀನ್, ಮದಪ್ನಹಳ್ಳಿ. ಇವತ್ತು ಗಣೇಶನ ವಿಸರ್ಜನೆ ಮಾಡ್ತಾ ಇದೀವಿ. ಬಹಳ ಅದ್ದೂರಿ ಒಂದು ಸಂಭ್ರಮದಲ್ಲಿ ನಡೀತಾ ಇದೆ. ಅದೇ ರೀತಿ ಇದೊಂದು ಸಂಘಟನೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು 39ನೇ ವರ್ಷದಿಂದ ಮಾಡ್ಕೊಂಡು ಇದ್ದೀವಿ ಇವರು. ಹಾಗೂ ವೇಣುಗೋಪಾಲ್ ಇವರ ಸಂಘದ ವತಿಯಿಂದ ಈ ಸಂಘಟನೆ ಬಹಳ ಅದ್ದೂರಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ಸಂಘಟನೆ ಮುಂದುವರ್ಕೊಂಡು ಹೋಗ್ಬೇಕಂತ ನನ್ನಲ್ಲಿ ಮನವಿ. 38 ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೆ. ಇದು ಬಹಳ ಇದು ಡೋಲು ಕುಣಿತ, ತಮಟೆ, ಕಿಲ್ಕುದ್ರೆ, ಹಲವಾರು ರೀತಿಯ ಸರ್ಕಲ್ ಅಲ್ಲಿ ಯಾವುದೋ ಒಂದು ಹೆಸರಿಟ್ಟಿರಲಿಲ್ಲ. ಇವತ್ತು ಅದು ಗಣಪತಿ ದಿವಸದಿಂದ ಎಲ್ಲಾ ಜನ ಸೇರುತ್ತಿದ್ದ ಸುಮಾರು ದಿನಗಳಿಂದ ಕನಸಿತ್ತು ಅದೊಂದು ಸರ್ಕಲ್ ಅಲ್ಲಿ ಏನೋ ಒಂದು ಹೆಸರಿರ್ಬೇಕು ಅಂತ. ಇವತ್ತು ನಮ್ಮ ಬಾಲಗಂಗಾಧರ ಸ್ವಾಮೀಜಿ, ಬಾಲಗಂಗಾಧರ ಸ್ವಾಮೀಜಿ ವೃತ್ತ, ಅವ್ರು ಕೆಂಪೇಗೌಡರ ಸರ್ಕಲ್ ಇಂದ ಎರಡು ಸೇರಿ ಒಗ್ಗಟ್ಟ ಮಾಡಿದಿರಿ. ನಮ್ ಜಗನ್ನಾಥ್ ದೇವರು, ಇವ್ರು ಚೇತು ಅಂತ ಅದೆಲ್ಲ ನೋಡಿ, ಇವತ್ತನೇ ಗಣೇಶನ ಕೂರಿಸಿದ್ದಾರೆ. ಎಲ್ಲ ಗಣೇಶ ಇಲ್ಲೆಲ್ಲ ಬೇರೆ ಬೇರೆ ಒಂದು ಬೀದಿಗಳಿಂದ ತಗೊಂಡ್ಬಂದು ಈ ಕಡೆ ಕೂರಿಸಿದ್ದಾರೆ. ಎಲ್ಲ ಚೆನ್ನಾಗಿದೆ ನೋಡಕ್ಕೆ. ಸೊ ಅದೇ ತರ ನಾವು ಮುಂದೆ ಹೋಗ್ತಾ ಇದೀವಿ ನೋಡ್ಕೊಂಡು. ಸೊ ನೋಡಿ, ಅದೇ ತರ ನೀವು ನನ್ನ ಹೆಸರು ಅನುಷ್ಕಾ. ನಾನು ನವಚೇತನ ಹೈಸ್ಕೂಲ್ ಅಲ್ಲಿ ಓದ್ತಿದ್ದೇನೆ. ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಡೋಲು ಕುಣಿತ, ಯಕ್ಷಗಾನ, ಡಿಜೆ ಎಲ್ಲ ಹಾಕಿಸ್ತಾ ಇದ್ದಾರೆ. ಊಟ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಜನರೆಲ್ಲ ಬಂದು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಗೌರಮ್ಮ. ಮಾದಪ್ಪನಹಳ್ಳಿಯಲ್ಲಿ ಇದ್ದೀನಿ. ನವಚೇತನ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗಣೇಶೋತ್ಸವ ಚೆನ್ನಾಗಿದೆ. ಎಲ್ಲ ಯಕ್ಷಗಾನ, ಡೋಲು, ಡಿಜೆ, ಗೊಂಬೆ ಎಲ್ಲ ಕರೆಸ್ತಿದ್ದಾರೆ. ಚೆನ್ನಾಗಿರುತ್ತೆ. ನಮಗೂ ನೋಡಕ್ ಖುಷಿ ಆಗುತ್ತೆ. ಎಲ್ಲಾ ಮಕ್ಳೆಲ್ಲ ಬಂದ್ರೆ ನೋಡಕ್ ತುಂಬಾ ಖುಷಿ ಆಗುತ್ತೆ. ಡ್ಯಾನ್ಸ್ ಎಲ್ಲ ಆಡ್ತಿದ್ದಾರೆ. ತಿರ್ಗಾ ಊಟ ಚೆನ್ನಾಗಿರುತ್ತೆ. ಎಲ್ಲ ಇದ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ನಮಗ್ ಮಾತ್ರ ಫುಲ್ ಎಂಜಾಯ್ ಇರುತ್ತೆ. ಥ್ಯಾಂಕ್ ಯು. ಹಾಯ್, ನಾನು ಲಾವಣ್ಯ. ಈ ವರ್ಷ ಹಬ್ಬವನ್ನು ನಾವು ನೋಡುತ್ತಿದ್ದೇವೆ. ಅಂದ್ರೆ ಇವತ್ತು 5ನೇ ದಿನದ ಗಣೇಶ ಮಾಡ್ತವ್ರೆ. ಇವತ್ತು ಫುಲ್ ಗ್ರ್ಯಾಂಡ್ ಮಾಡ್ತವ್ರೆ. ಡೋಲು, ಡಿಜೆ, ಊಟ ಎಲ್ಲ ಸಖತ್ತಾಗಿರುತ್ತೆ. ಎಲ್ಲಾರು ನಮ್ಮೂರ್ಗೆ ವಿಸಿಟ್ ಮಾಡಿ.
ಶ್ರೀಕಾಂತ್ ಅಂತ. ನಾನು ಇಲ್ಲಿ ಆಲ್ಮೋಸ್ಟ್ 3 ವರ್ಷ ಆಯ್ತು ಇದ್ದಿ. ಇದು 5ನೇ ದಿನ ಆಚರಿಸ್ತಿರೋದು ಗಣೇಶ ಹಬ್ಬ. ಇದು ತುಂಬಾ ಚೆನ್ನಾಗಿದೆ. ಇವತ್ತೇ ಗಣೇಶ ಬಿಡಕ್ ಹೋಗ್ತಿದ್ದಾವೆ, ಗಣೇಶ ಬಿಡಕ್ ಹೋಗ್ತಿದ್ರೆ. ಸೊ ಅಲ್ಲಿ DJ ಎಲ್ಲ ಸಕಲಾಗಿದೆ, ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಎಲ್ಲ ಸಕಲಾಗಿದೆ. ನನ್ನ ಹೆಸರು ಚರಣ್ ಅಂತ. ನಂದು ದೊಡ್ಡಬಳ್ಳಾಪುರ ಆಕ್ಚುಲಿ. ನನ್ನ ಫ್ರೆಂಡ್ ಒಬ್ಬ ಇನ್ವೈಟ್ ಮಾಡ್ದ, ಈ ತರ ಗಣೇಶ ಹಬ್ಬ ಇದೆ ಬಾ ನಮ್ಮೂರಲ್ಲಿ ಅಂತ. ತುಂಬಾನೇ ಚೆನ್ನಾಗಿದೆ. ಒಂಥರ ಎಲ್ಲಾರು ಊರಲ್ಲಿರೋ ಜನರೆಲ್ಲರೂ ಒಂದ್ ಕೋಆರ್ಡಿನೇಷನ್ ಇಂದ ತುಂಬಾ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಗಣೇಶ ಹಬ್ಬ ಅಂದ್ರೆ ನಮ್ ಬಾಯ್ಸ್ ಗೆ ಎಕ್ಸ್ಪೆಷಲಿ ಒಂದ್ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್, ಒಂಥರ ಜಾಯ್ಫುಲ್ ಹಬ್ಬ ಇದು. ಎಲ್ಲಾ ತರ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಕುಣಿತಾರೆ, ಡ್ಯಾನ್ಸ್ ಆಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಗಣೇಶ ಅಂದ್ರೆ ಬಾಯ್ಸ್ಗೂ ಗಣೇಶಗೂ ಒಂಥರ ಸ್ಟ್ರಾಂಗ್ ಕನೆಕ್ಷನ್. ಅದು ಚಿಕ್ಕ ವಯಸ್ಸಿಂದ, ಚಿಕ್ಕ ಹುಡುಗರಿದ್ದಾಗಿಂದಾನೇ ಬಂದ್ಬಿಡುತ್ತೆ ನಮ್ಗೆ. ಅದು ಬೈ ಬ್ಲಡ್ ಅಲ್ಲೇ ಇರುತ್ತೆ ಅನ್ಸುತ್ತೆ ಆ ತರ. ತುಂಬಾ ಇದು ಮಾದಪ್ಪನಹಳ್ಳಿ ಊರು ಇದು ಆಕ್ಚುಲಿ. ಇಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಒಳ್ಳೆ DJ ಇದೆ, ಮತ್ತೆ ತಮಟೆ ಇದೆ, ಒಳ್ಳೊಳ್ಳೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ದಾರೆ. ಗಣೇಶನು ಅಷ್ಟೇ ತುಂಬಾ ಚೆನ್ನಾಗಿ ಕೂರಿಸಿದ್ದಾರೆ. ಮೇನ್ಲಿ ಏನಂದ್ರೆ ಇವರಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿದೆ ಎಲ್ಲರೂ. ಸೊ ಎಲ್ಲ ಒಂದಾಗಿ ಚೆನ್ನಾಗಿ ಮಾಡ್ತಿದ್ದಾರೆ. ನೋಡಕ್ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನೋಡಿ ಗೈಸ್, ಬ್ರೋದ್ ಬಂದ್ಬಿಟ್ಟು ಒಂದು ದೊಡ್ಡಬಳ್ಳಾಪುರನಂತೆ. ಸೊ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಎಲ್ಲ ನೋಡ್ತಾ ಇದಾರೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಒಳ್ಳೆ ಇಂಪ್ರೆಷನ್ ಅನ್ನು ಕೊಡ್ತಾ ಇದಾರೆ. ಎಲ್ಲ ಚೆನ್ನಾಗಿದೆ, ನನ್ಗೂ ತುಂಬಾ ಇಷ್ಟ ಆಯ್ತು. DJ ಎಲ್ಲ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು 5ನೇ ದಿನ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ.
ದೇವರಾಜ್ ಅನಿಲ್ ಕುಮಾರ್ ಅಂತ ಇದೇ ಊರಿನ ಮಾಜಿ ಮೆಂಬರು. ಇಲ್ಲಿ ನಮ್ಮೂರಿನಲ್ಲಿ ಇವತ್ತು ಗಣೇಶನ್ ಬಿಡ್ತಾ ಇದ್ದೀವಿ. ಭಾರಿ ಅದ್ದೂರಿಯಿಂದ ಒಳ್ಳೆ ಜನ ಎಲ್ಲ ಒಳ್ಳೆ ನಮ್ಮ ಎಲ್ಲ ವರ್ಷಕ್ಕಿಂತ ಈ ವರ್ಷ ಭಾರಿ ಅದ್ದೂರಿಯಾಗಿ ಮತ್ತೆ ಜೋರಾಗಿ ನಡೀತಾ ಇದೆ ಕಾರ್ಯಕ್ರಮ. ಎಲ್ಲರೂ ನಮ್ಮೂರಿನ ಎಲ್ಲ ಊರಿನವರು ಜನ ಎಲ್ಲ ಬಂದು ಮಕ್ಕಳು ಮರಿ ಮತ್ತೆ ದೊಡ್ಡವರು ಚಿಕ್ಕವರು ಬಂದು ಒಳ್ಳೆ ಮಾಡ್ಕೊಡ್ತಾವ್ರೆ, ಇಲ್ಲಿ ಸಹಕರಿಸ್ತಾವ್ರೆ. ಮತ್ತೆ ಹಾಗೂ ಇಲ್ಲಿ ಇವತ್ತು ಕೆಂಪೇಗೌಡ ಸ್ಟ್ಯಾಚ್ಯೂ ಓಪನ್ ಮಾಡಿದ್ದೀವಿ. ಕೆಂಪೇಗೌಡ ಸ್ಟ್ಯಾಚ್ಯೂನು ಓಪನ್ ಮಾಡಿದ್ದೀವಿ. ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ ಜನ ಎಲ್ಲ, ಊರಿನ ಜನ ಎಲ್ಲ. ಹಾಗೂ ನಮ್ಮ ನಾಗರಾಜ್ ಅವರು ಸ್ವಲ್ಪ ಮಾತಾಡ್ತಾರೆ. ಈಗ ನೋಡಿದ್ರೆ ಇವಾಗ ಸಣ್ಣವ್ರು ಯಾತ್ರೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಈ ಸ್ಥಳೀಯನವರು ಮಾದಪ್ಪನಹಳ್ಳಿಯವರು. ನನಗೆ ತುಂಬಾ ಇಷ್ಟ ಆಯ್ತು ಅವರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರು ಮಾತಾಡೋದು ಸ್ವಲ್ಪ ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ರು, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಯೂಟ್ಯೂಬ್ ಇದೆ.